ಹಲೋ ನಮಸ್ಕಾರ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ನಿಮಗೆಲ್ಲರಿಗೂ ಹಳ್ಳಿಯಿಂದ ಆಸ್ಟ್ರೇಲಿಯಾ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶಾಂತಲಾ. ಇವತ್ತು ನಾನು ನಿಮಗೆ ಆಸ್ಟ್ರೇಲಿಯಾದ ಅತಿ ದೊಡ್ಡ ಬುದ್ಧಿಸ್ಟ್ ಟೆಂಪಲನ್ನು ತೋರಿಸ್ತೀನಿ. ಈ ಬುದ್ಧಿಸ್ಟ್ ಟೆಂಪಲ್ ಹೆಸರು ಫೋ ಗಾಂಗ್ ಶಾನ್ ನಾನ್ ಟಿಯಾನ್ ಟೆಂಪಲ್ ಅಂತ. ಇದನ್ನು ಶಾರ್ಟ್ಕಟ್ಟಾಗಿ ನಾನ್ ಟಿಯಾನ್ ಟೆಂಪಲ್ ಅಂತ ಕೂಡ ಕರೀತಾರೆ. ಫೋ ಗಾಂಗ್ ಶಾನ್ ಅನ್ನೋದು ಒಂದು ಆರ್ಗನೈಸೇಷನ್ ಹೆಸರು. ಅದೊಂದು ಬುದ್ಧಿಸ್ಟ್ ಆರ್ಗನೈಸೇಷನ್ ಹೆಸರು. ನಾನ್ ಟಿಯಾನ್ ಅಂತಂದರೆ ದಕ್ಷಿಣದ ಸ್ವರ್ಗ ಅಂತ ಅರ್ಥ. ಸೊ ಇದರ ಪೂರ್ತಿ ಹೆಸರು ಫೋ ಗಾಂಗ್ ಶಾನ್ ನಾನ್ ಟಿಯಾನ್ ಟೆಂಪಲ್. ಊರಿಂದ ನನ್ನ ಫ್ರೆಂಡು ರಜನಿ ರಾತ್ರ ಮತ್ತು ನನ್ನ ಮಗನ ಫ್ರೆಂಡು ಒಬ್ಬನು ಊರಿಂದ ಬಂದಿದ್ದರು, ಒಂದೆರಡು ದಿನ ಇದ್ದು ಹೋಗಬೇಕು ಅಂತ. ಹಾಗಾಗಿ ನಾವು 4 ಜನ ಬೆಳಿಗ್ಗೆ ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನ್ ಟಿಯಾನ್ ಟೆಂಪಲ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಮಗ ಒಳ್ಳೆ ಶಿವಭಕ್ತ, ಹೀಗಾಗಿ ಅವನು ಗುಡಿಗೆ ಹೋಗಲಿಕ್ಕೆ ಸ್ಪೆಷಲ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದ. ನಾವೆಲ್ಲ ರೆಡಿಯಾಗಿ 4 ಜನ ಕೂಡಿ ಕಾರ್ ತಗೊಂಡು ಉಲಂಗೋಂಗ್ ಹತ್ತಿರ ಇರುವ ನಾನ್ ಟಿಯಾನ್ ಟೆಂಪಲ್ಗೆ ನಡೆದ್ವಿ. ಎಂಟ್ರೆನ್ಸ್ಗೆ ಬರೋದು ಈ ಸ್ಮೈಲಿಂಗ್ ಬುದ್ಧನ ಜೋಡಿ ಒಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತೊಗೊಂಡ್ವಿ. ಆಮೇಲಿಂದ ಹಾಗೆ ಮುಂದೆ ನಡ್ಕೊತ ಕಾರೆಲ್ಲ ಪಾರ್ಕ್ ಮಾಡ್ಕೊಂಡ್ವಿ. ಕಾರ್ ಪಾರ್ಕ್ ಮಾಡಿಕೊಂಡು ಹಾಗೆ ನಡ್ಕೊತ ಮೇನ್ ಟೆಂಪಲ್ಗೆ ಹೊಂಟ್ವಿ. ನಾನ್ ಟಿಯಾನ್ ಟೆಂಪಲ್ ಏನಿದೆಯಲ್ಲ, ಇದು ಆಸ್ಟ್ರೇಲಿಯಾದಲ್ಲಿರುವ ಅತ್ಯಂತ ದೊಡ್ಡ ಬುದ್ಧಿಸ್ಟ್ ಟೆಂಪಲ್ಲು. ಇದು ನಾನ್ ಟಿಯಾನ್ ಅಂತಂದರೆ ಚೈನೀಸ್ ಭಾಷೆಯಲ್ಲಿ ದಕ್ಷಿಣದ ಸ್ವರ್ಗ ಅಂತ ಮೀನಿಂಗು, ಅರ್ಥ. ಈ ಟೆಂಪಲ್ ಸುತ್ತಮುತ್ತಲು ಎಲ್ಲ ಸಣ್ಣ ಸಣ್ಣ ಲಾಫಿಂಗ್ ಬುದ್ಧಾಸು ಮೂರ್ತಿಗಳಿದ್ದಾವೆ. ಇವುಗಳಿಗೆ ಬುದ್ಧ ಮೂರ್ತಿ ಮತ್ತು ಬೋಧಿಸತ್ವ ಮೂರ್ತಿ ಅಂತ ಕರೀತಾರೆ. ಈ ಟೆಂಪಲ್ ಏನಿದೆಯಲ್ಲ 1995ರಲ್ಲಿ ಸ್ಥಾಪನೆಯಾಗಿತ್ತು. ಸಿಡ್ನಿಯಿಂದ ಇದು ಒಂದು 2 hours ಡ್ರೈವ್. ಭಾಳ ಪ್ರಶಾಂತವಾದ ಸ್ಥಳ ಐತಿ ಹೋಗಲಿಕ್ಕೆಲ್ಲ. ಈಗೇನು ನಿಮಗೆ ಕಾಣ್ತಾ ಇದೆಯಲ್ಲ, ಇದಕ್ಕೆ 8 level ಪೊಗೋಡಾ ಅಂತ ಕರೀತಾರೆ. ಅಂದರೆ 8 ಸ್ತರಗಳ ಬಿಲ್ಡಿಂಗ್ ಅದು, ಅದಕ್ಕೆ ಪೊಗೋಡಾ ಅಂತ ಕರೀತಾರೆ. ಸೊ ಅಲ್ಲಿ ಒಳಗಡೆ ನಮಗೆ ಫೋಟೋ ವಿಡಿಯೋ ಎಲ್ಲ ಮಾಡಲಿಕ್ಕೆ ಏನೂ ಅನುಕೂಲ ಇದ್ದಿದ್ದಿಲ್ಲ. ಹಾಗಾಗಿ ಅಲ್ಲೇ ಹೊರಗಡೆನೇ ನಾನು ಸ್ವಲ್ಪ ವಿಡಿಯೋಸನ್ನೆಲ್ಲ ಮಾಡಿಕೊಂಡೆ ಮೆಮ್ರಿಗಂತ. ಪೂರ್ತಿ ಈ ಮಂದಿರದ ಸುತ್ತ ಎಲ್ಲ ಭಾಳ ಹಚ್ಚ ಹಸಿರು ಗಿಡಗಳಿದ್ದಾವೆ. ಇದು ಗುಡಿ ಗುಡ್ಡದ ಮೇಲಿದೆ. ಮೌಂಟ್ ಕೆಂಬಾ ಅಂತ ಒಂದು ದೊಡ್ಡ ಗುಡ್ಡ, ಕೆಂಬಾ ಅಂತ, ಅದ್ರ ಮೇಲೆ ಈ ಗುಡಿಯನ್ನು ಕಟ್ಟ್ಯಾರ. ಇದು ಸ್ವಲ್ಪ ಗುಡಿ ಸುತ್ತಮುತ್ತಲೆಲ್ಲ ಕಮಲದ ಆಕಾರದಲ್ಲಿ ಈ ಗುಡಿಯನ್ನು ಕಟ್ಟ್ಯಾರ. ಅಂದರೆ ಸುತ್ತ ದೊಡ್ಡ ಸಣ್ಣ ಗುಡಿಗಳು, ಮೀಟಿಂಗ್ ಹಾಲ್ ಅದಾವೆ, ಮ್ಯೂಸಿಯಮ್ ಐತಿ, ಮತ್ತು ಕಾನ್ಫರೆನ್ಸ್ ಹಾಲ್ ಐತಿ, ಪ್ರೇಯರ್ ಹಾಲು ಭಾಳ ದೊಡ್ಡ ಭಾಳ ಚಂದ. ಒಳಗಡೆ ಎಲ್ಲ ಭಾಳ ಚಂದ ಐತಿ. ಆದರೆ ಏನು ನಮಗೆ ಅನುಕೂಲ ಇದ್ದಿದ್ದಿಲ್ಲ ಒಳಗಡೆ ಫೋಟೋ ತೆಗಿಲಿಕ್ಕೆ. ಹಾಗಾಗಿ ಹೊರಗಡೆನೇ ಎಷ್ಟಾಗುತ್ತೆ ಅಷ್ಟು ನಾನು ಮೆಮರೀಸನ್ನು ಕ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಳಗಡೆನೂ ತುಂಬ ಸುಂದರವಾಗಿತ್ತು, ಹೊರಗಡೆನೂ ಅಷ್ಟೇ ಚೆಂದಿತ್ತು, ಅಷ್ಟೇ ಪ್ರಶಾಂತವಾಗಿತ್ತು. ಹೀಗಾಗಿ ಒಂಥರ ಮನಸ್ಸಿಗೆ ಶಾಂತವಾದ ಭಾವನೆ ಉಂಟಾಗ್ತಾ ಇತ್ತಲ್ಲಿ. ಯಾವ ಗದ್ದಲ ಇಲ್ಲ, ಏನೂ ಇದ್ದಿದ್ದಿಲ್ಲ ನೋಡಿ. ಹಾಗೆ ಎಲ್ಲ ಕಡೆ ಒಳಗಡೆ ಮ್ಯೂಸಿಯಮ್ಗೆ ಹೋದ್ವಿ. ಅಲ್ಲಿಂದ ಮತ್ತೆ ಒಂದು ಗುಡಿಯಿಂದ ಮುಗಿಸ್ಕೊಂಡು, ಅದು ಪಗೋಡಾ ಅಂತ ಇದೆಯಲ್ಲ, ಉದ್ದ ದೊಡ್ಡ ಬಿಲ್ಡಿಂಗ್, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಅಲ್ಲಿ ನೋಡಿದ್ರೆ ಇನ್ನೊಂದು ಲಾಫಿಂಗ್ ಬುದ್ಧ ಇತ್ತು ಚಂದಂದು. ಅದ್ರ ಮೇಲೆಲ್ಲ ಚೈನೀಸ್ ಅಕ್ಷರದಲ್ಲಿ ಎಲ್ಲ ಬರೆದಿದ್ರು. ನಮಗಂದ್ರೆ ಏನು ಅರ್ಥ ಆಗಲಿಲ್ಲ. ಆಮೇಲೆ ಪೂರ್ತಿ ನಂಗೆ ಓದಲಿಕ್ಕೆ ಟೈಮ್ನೂ ಸಿಗಲಿಲ್ಲ. ಇಂಗ್ಲೀಷ್ನೊಳಗೂ ಕೂಡ ಇತ್ತು. ಆದರೆ ಹೊರಗಡೆ ಎಷ್ಟು ಚಂದ ಚೈನೀಸ್ ಆರ್ಕಿಟೆಕ್ಚರ್ ಇತ್ತು, ಒಂಥರ ಚಲೋ ಅನ್ನಿಸ್ತು. ಆಮೇಲೆ ಹಾಗೇ ಹೋಗ್ತಾ ಇದ್ವಿ. ಒಂದು ಟೆಂಪಲ್ ಸ್ಮಾಲ್ ಅನ್ನು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಹಾಗೆ ಹೋಗ್ತಾ ಇದ್ವಿ. ಅಲ್ಲಿ ಸಣ್ಣ ಕಲ್ಲು ಒಂದ ಮೇಲೆ ಒಂದಿಟ್ಟು ಗುಡಿ ಕಟ್ತಾರಲ್ಲ, ಇದು ಚೈನಾದಲ್ಲಿ ಅದಕ್ಕೆ ಒಂದು ವಿಶೇಷ ಮಹತ್ವ ಐತಿ. ಇದಕ್ಕೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ರಜನಿಯವ್ರಿಗೆ ಹೇಳ್ತಾ ಇದ್ದೆ, ನೀವು ಮಾಡಿ ಅಂತ. ಹೀಗಾಗಿ ಅವರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಲ್ಲೇ. ಚಂದ ಅನ್ನಿಸ್ತು. ಕಲ್ ಮೇಲೆ ಕಲ್ಲು ಇಟ್ಟು ಚಂದ ಏನೋ ಗುಡಿ ಕಟ್ಟದಂಗೆ ಆಗಿತ್ತದು. ಅದನ್ನೆಲ್ಲ ಮಾಡಿಕೊಂಡು ಮೇನ್ ದೊಡ್ಡದು ಟೆಂಪಲ್ ಇತ್ತಲ್ಲ, ಅಲ್ಲಿ ಬಂದಿದ್ವಿ. ಇದು ಏನಿದೆಯಲ್ಲ, ಈಗ ಕಾಣ್ತಾ ಇದೆಯಲ್ಲ, ಇದು ಊದಿನ ಕಡ್ಡಿ ಹಚ್ಚೋ ಸ್ಥಳ. ನನಗಿದು ಒಳ್ಳೆ ಐಡಿಯಾ ಅನ್ನಿಸ್ತು. ಊದಿನ ಕಡ್ಡಿ ಬೆಳಗಲಿಕ್ಕೆ ಒಂಥರ ಚಂದ ಐಡಿಯಾ ಅನ್ನಿಸ್ತು. ಅಲ್ಲಿ ಹಚ್ಚೋಕ್ಕಿಂತ ಒಂದು ದೊಡ್ಡ ಏನಂತಾರೆ, ಊದಿನ ಕಡ್ಡಿ ಮಾಡಲಿಕ್ಕೇ ಒಂದು ಸ್ಥಳ ಮಾಡಿ ಎಲ್ಲೂ ಕಸ ಬೀಳದಂಗೆ ಮಾಡಿದ್ರು. ಭಾಳ ಚಂದ ಅನ್ನಿಸ್ತು ನನಗೆ. ಅದನ್ನೆಲ್ಲ ನೋಡಿದ್ವಿ. ಮತ್ತೆ ಒಳಗಡೆ ಮತ್ತೆ ಫೋಟೋ ತೊಗೊಳ್ಳಿಕ್ಕಾಗಲಿಲ್ಲ. ಆದರೆ ಟೂರಿಸ್ಟ್ ಎಲ್ಲ ತುಂಬ ಜನ ಬಂದಿದ್ದರು.
ಇದು ದೊಡ್ಡ ವಿಶಾಲವಾದ ಇದು ಟೆಂಪಲ್ನ ನೋಡಲಿಕ್ಕೆ ಒಂಥರ ಖುಷಿ ಅನ್ನಿಸ್ತು ನಮಗೆ. ನಾನು ಮೊದಲು ಕೂಡ ಬಂದಿದ್ದೆ, ಆವಾಗವಾಗ ಹೋಗ್ತಾ ಇರ್ತೀನಿ ಉಲ್ಲಂಗಾಂಗ್. ನಾನು ಟೆಂಪಲ್ಗೆ ಹೋಗ್ತಾ ಇರ್ತೀವಿ, ನಾನು ನಮ್ಮ ಮನೆಯವರೆಲ್ಲ. ನಂಗೆ ಚಲೋ ಅನಿಸುತ್ತೆ ಇದೆಲ್ಲ ಬುದ್ಧಿಸ್ಟ್ ಟೆಂಪಲ್. ಒಳಗಡೆ ಧ್ಯಾನ ಮಾಡಲಿಕ್ಕೆ ಒಂದು ಪೂರ್ತಿ ದೊಡ್ಡ ಹಾಲ್ ಐತಿ. ಅಲ್ಲಿ ಒಳಗಡೆ ಕೂತ್ಕೊಂಡು ನೀವು ಧ್ಯಾನ ಎಲ್ಲ ಮಾಡ್ಬೋದು. ಆಮೇಲೆ ಇನ್ನೊಂದು ಹಾಲ್ನಲ್ಲಿಗೆ ನಿಮಗೆ ಬರೀಲಿಕ್ಕೆ ಚೈನೀಸ್ ಅಕ್ಷರ ಬರೀಲಿಕ್ಕೆ ಒಂದು ಬ್ರಷ್ ಇರುತ್ತಲ್ಲ, ಆ ಲಿಪಿಯನ್ನು ಬರೀಲಿಕ್ಕೆ ನಿಮಗೆ ಪ್ರಾಕ್ಟೀಸು ಮಾಡಿಸ್ತಾರೆ, ಕಲಿಸ್ತಾರೆ. ಆಮೇಲೆ ಇದು ಮ್ಯೂಸಿಯಮ್ಮು. ಇಲ್ಲೇ ಬರ್ತ್ ಸ್ಟೋನ್ಸು, ಬುಕ್ಸು ಅವೆಲ್ಲ ಸಿಗ್ತಾ ಇತ್ತು. ಅದು ಒಳಗಡೆ ಹೋಗ್ವಿ, ನನ್ನ ಮಗ ಒಂದೆರಡು ಬುಕ್ಸ್ ತೊಗೊಂಡ. ಆಮೇಲೆ ಅದನ್ನೆಲ್ಲ ತೊಗೊಂಡು ಮತ್ತೆ ಹಾಗೆ ಒಂದು ರೌಂಡು ಹೊರಗಡೆ ಬಂದ್ವಿ. ಆಮೇಲೆ ಅಲ್ಲಿ ಕಾನ್ಫರೆನ್ಸ್ ಹಾಲ್ ಇತ್ತು, ಅಲ್ಲಿ ಒಂದಿಷ್ಟು ನೋಡಿದ್ವಿ. ಆಮೇಲೆ ಅಲ್ಲೊಂದು ಪ್ರೇಯರ್ ಹಾಲ್ಗೆ ಹೋಗಿ ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲಿಂದ ಅಲ್ಲೊಂದು ಕೆರೆ ಐತಿ, ಇದು ಏನು ಕಾಣ್ತಾ ಇದೆಯಲ್ಲ, ಇದು ಸಣ್ಣದೊಂದು ಹಳ್ಳದ ಕೆರೆ ಟೈಪ್ ಮಾಡಿದ್ದಾರೆ. ಈ ಕೆರೆ ಒಳಗೆ ಕಮಲದ ಹೂಗಳು ಬೆಳೀತಾವೆ, ಕಮಲದ ಗಿಡಗಳನ್ನು ಅವ್ರು ಬೆಳೆಸಿದ್ದಾರೆ. ಆ ಕಮಲದ ಹೂಗಳು ಎಷ್ಟು ಚಂದ ಕಾಣಿಸ್ತಾ ಇತ್ತು, ಪಿಂಕ್ ಕಲರ್ದಲ್ಲಿತ್ತು ಕಮಲದ ಹೂಗಳು, ತುಂಬ ಚಂದಿತ್ತು. ಆದರೆ ನಾನು ನೆನಪು ಹಾರಿಬಿಟ್ಟೆ ಫೋಟೋನ ತೊಗೊಳಿಕ್ಕೆಲ್ಲ. ಬೌದ್ಧ ಧರ್ಮದಲ್ಲಿ ಕಮಲ ಹೂವಿಗೆ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಸ್ಥಾನ ಐತಿ. ಅವರು ಅದನ್ನು ಪ್ರತಿಯೊಂದು ಪೂಜೆದಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ನಾನು, ರಜನಿಯವರು ಎಲ್ಲ ಕೂಡಿ ಅಲ್ಲಿ ಅಡ್ಡಾಡ್ಕೊಂಡು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡು ಎಲ್ಲರಿಗೂ ಸ್ವಲ್ಪ ಹಸಿವಾಗಿತ್ತು, ನಡಿ ಹೋಗೋಣ ಅಂತ ಅಲ್ಲೇ ಇರೋ ಒಂದು ರೆಸ್ಟೋರೆಂಟಿಗೆ ಹೋದ್ವಿ. ರೆಸ್ಟೋರೆಂಟ್ಗೆ ಹೋಗಿ ಸ್ವಲ್ಪ ಎಲ್ಲರೂ ಕೂಡಿ ಆರ್ಡ್ರ್ ಮಾಡಿದ್ವಿ. ಮಕ್ಕಳು ತಮಗೇನು ಬೇಕು ಅದನ್ನು ಆರ್ಡ್ರ್ ಮಾಡಿದ್ರು, ರಜನಿಯವರು ತಮಗೇನು ಬೇಕು ಅದನ್ನು ಆರ್ಡ್ರ್ ಮಾಡಿದರು. ನನಗಂತೂ ಯಾವುದೂ ಅಷ್ಟು ಚಲೋ ಅನ್ನಿಸ್ಲಿಲ್ಲ, ಯಾಕಂದ್ರೆ ನಾರ್ಮಲಿ ಅವೆಲ್ಲ ಸ್ವಲ್ಪ ಕೆಲವೊಂದು ನಾನ್ ವೆಜ್ ಕೂಡ ಇತ್ತಲ್ಲಿ. ಹಾಗಾಗಿ ನಾನು ಅಷ್ಟು ಇಷ್ಟಪಡಲಿಲ್ಲ. ನಾನು ಮೋಮೋಸ್ ಅಷ್ಟು ತೊಗೊಂಡೆ, ನನ್ನ ಮಕ್ಕಳು ನೂಡಲ್ಸ್ ಏನೇನೋ ತೊಗೊಂಡಿದ್ರು. ನಾನು ಮೋಮೋಸ್ ಎಲ್ಲ ತಿಂದೆ, ನನಗೆ ಮೋಮೋಸ್ ಚಲೋ ಅನ್ನಿಸ್ತು. ಆಮೇಲೆ ಮತ್ತೆ ಒಂದು ರೌಂಡು ಎಲ್ಲ ಗಿಡಗಳನ್ನೆಲ್ಲ ನೋಡಿಕೊಂಡು ಹಾಗೆ ಮತ್ತೆ ಅಲ್ಲೊಂದು ಬ್ರಿಡ್ಜ್ ಇದೆ, ಗುಡಿ ಮುಂದೆ ಒಂದು ದೊಡ್ಡ ಬ್ರಿಡ್ಜ್ ಇತ್ತು. ಬ್ರಿಡ್ಜು ಕೂಡ ಭಾಳ ಚಂದ ಕಾಣಿಸ್ತಾ ಇತ್ತು. ನಾನು ರಜನಿಗಂದೆ ನಡ್ರಿ ಅಲ್ಲೊಂದ್ಸಲ ಹೋಗಿ ಬರೋಣ ಅಂತ 4 ಜನ ಮತ್ತೆ ನಾವು ರೆಡಿಯಾಗಿ ಆ ಕಡೆ ಈ ಕಡೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ರಿಡ್ಜಿಗೆ ಹೊಂಟ್ವಿ. ಬ್ರಿಡ್ಜ್ ಅಂತೂ ನೋಡ್ಲಿಕ್ಕೆ ಇಷ್ಟು ಕ್ಲೀನ್ ಇತ್ತಲ್ಲ, ಇದೆಲ್ಲ ಗುಡಿಗಳು ಭಾಳ ಕ್ಲೀನ್ ಇರುತ್ತಲ್ಲ, ಹೀಗಾಗಿ ಚಂದ ಮೇಂಟೈನ್ ಮಾಡಿರ್ತಾರೆ. ಮನಸ್ಸಿಗೆ ಒಂಥರ ಹಿತ ಅನಿಸುತ್ತೆ ನೋಡಲಿಕ್ಕೆ. ಆ ಬ್ರಿಡ್ಜ್ ಒಳಗೇನು ತಳಗಡೆ ರೋಡ್ ಇದೆ, ಮೇಲೆ ಬ್ರಿಡ್ಜ್ ಇತ್ತು. ಈ ಗುಡಿಗೆ ಹೋಗಲಿಕ್ಕೆ ಮತ್ತು ಅಲ್ಲಿಂದ ನೆಕ್ಸ್ಟ್ ಗುಡ್ಡಕ್ಕೆ ಹೋಗಲಿಕ್ಕೆ ಒಂಥರ ಸೇತುವೆ ಟೈಪ್ ಮಾಡಿದ್ರು. ಸೊ ಅದರ ಎರಡೂ ಎಂಡುಗಳಿಗೆ ಗಿಡ ಹಚ್ಚಾರ, ಭಾಳ ಚಂದ ಅನ್ನಿಸ್ತು ನೋಡಿರಿ ಎಷ್ಟು ಚಂದ ಐತಿ. ಇಲ್ಲಿಂದಂತರೂ ಗುಡಿ ಅಷ್ಟು ಚಂದ ಕಾಣಿಸ್ತಾ ಇತ್ತು ಈ ಸೂರ್ಯದ ಬೆಳಕಿನೊಳಗೆ. ಇವತ್ತು ದಿನಾನೂ ಭಾಳ ಚಲೋ ಇತ್ತು, ಬಿಸಿಲು ಇಲ್ಲ, ಈ ಕಡೆ ಥಂಡನೂ ಇಲ್ಲ, ಚಂದಿತ್ತು. ಅದಕ್ಕೆ ನಾನು ರಜನಿಯವ್ರಿಗೆ ಹೇಳ್ತಾ ಇರ್ತೀನಿ, ಇವಾಗ ಬನ್ನಿ, ನೀವು ಬಂದರೆ ನಾನು ಇವನ್ನೆಲ್ಲ ಕೂಡ ಅಡ್ಡಾಡ್ಕೊಂಬರೋಣ ಅಂತ. ಅವ್ರಿಗೆ ಯಾವಾಗಲೂ ಅವ್ರಿಗೂ ಸ್ವಲ್ಪ ಹುರುಪು, ಎಲ್ಲ ನೋಡಬೇಕು, ಟೂರ್ ಮಾಡಬೇಕು ಅಂತ ಅವ್ರಿಗೆ ಹುರುಪು ಜಾಸ್ತಿ. ನಾನು ಮತ್ತು ಅವರು ಇದ್ದರೆ ಮಾತ್ರ ನಮ್ಮದು ಮುಗಿಯೋದೇ ಇಲ್ಲ, ಎಲ್ಲರೂ ಹೋಗೇ ಬಿಟ್ಟಿರ್ತೀವಿ, ನೋಡ್ತೀವಿ ಎಲ್ಲ, ಇದು ನೋಡೋದಿರಲಿ, ಎಂಜಾಯ್ ಮಾಡೋದಿರಲಿ. ಅವರು ಭಾಳ ಬೆಸ್ಟ್ ಅದರೊಳಗೆ. ದೂರದಿಂದ ನೋಡಿ ಗುಡಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಜನ ಇದ್ದರೂ ಭಾರಿ ಶಾಂತಿ ಇತ್ತು ಗುಡಿ, ಒಂಥರ ಕ್ಲೀನೂ ಇತ್ತು, ಮನಸ್ಸಿಗೆ ಒಂಥರ ಚಲೋ ಅನ್ನಿಸ್ತು. ಭಾಳ ದೊಡ್ಡ ಗುಡಿ ಇದು ಆಸ್ಟ್ರೇಲಿಯಾದ ದಕ್ಷಿಣ ಭಾಗದಲ್ಲಿ ಇರೋ ಸಂಬಂಧ ಇದಕ್ಕೆ ದಕ್ಷಿಣದ ಸ್ವರ್ಗ ಅಂತ ಹೆಸರಿಟ್ಟಿದ್ದಾರೆ ಅವರು. ನಾನ್ ಟಿಯಾನ್ ಟೆಂಪಲ್ ಅಂದರೆ ದಕ್ಷಿಣದ ಸ್ವರ್ಗ. ನೋಡ್ರಿ ಎಷ್ಟು ಚಂದ ಐತೆ. ನನಗಂತೂ ಇದು ಗುಡಿ ಭಾಳ ಚಲೋ ಅನಿಸುತ್ತೆ. ಇಲ್ಲಿ ಗಿಡಗಳು ಕೂಡ ಅಷ್ಟೇ ಚಂದ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಹಿಂದೂ ಟೆಂಪಲ್ಗಿಂತ ಸ್ವಲ್ಪ ಇದು ಆರ್ಕಿಟೆಕ್ಚರ್ ಚೇಂಜ್ ಇರುತ್ತೆ. ಇಲ್ಲಿ ಪೂಜಾ ಪದ್ಧತಿನೂ ಕೂಡ ಚೇಂಜ್ ಇರುತ್ತೆ. ಆದರೆ ಇಲ್ಲಿ ಮೆಡಿಟೇಷನ್ ಜಾಸ್ತಿ ಮಾಡ್ತಾರೆ, ಈ ಗುಡಿ ಒಳಗೆಲ್ಲ ಮೆಡಿಟೇಷನ್ ಜಾಸ್ತಿ ಮಾಡ್ತಿರ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಗಂಟೆಗಳಿದಾವೆ ಒಳಗಡೆ, ಅವಂತು ಫೋಟೋ ಎಲ್ಲ ತೊಗೊಳಕ್ಕೆ ಆಗೋದಿಲ್ಲ. ನೀವು ಯಾವಾಗಾದರೂ ಆಸ್ಟ್ರೇಲಿಯಾಕ್ಕೆ ಬಂದರೆ ಉಲ್ಲಂಗಾಂಗ್ ಬನ್ನಿ, ನಾನ್ ಟಿಯಾನ್ ಟೆಂಪಲನ್ನು ವಿಸಿಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ನಮಗೆಲ್ಲ ನಾನ್ ಟಿಯಾನ್ ಟೆಂಪಲ್ ವಿಸಿಟ್ ಭಾಳ ಚಲೋ ಅನ್ನಿಸ್ತಿವತ್ತು. ಭಾಳ ಎಂಜಾಯ್ ಮಾಡಿದ್ವಿ, ಧ್ಯಾನನೂ ಮಾಡಿದ್ವಿ, ವಾಕ್ನೂ ಮಾಡಿದ್ವಿ, ಮ್ಯೂಸಿಯಮ್ನೂ ನೋಡ್ಕೊಂಡ್ಬಂದ್ವಿ, ಬುಕ್ಸ್ನೂ ಪರ್ಚೇಸ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕಾರ್ ಪಾರ್ಕಿಗೆ ಬಂದ್ವಿ. ಕಾರ್ ತೊಗೊಂಡು ನಾವು ಅಲ್ಲೊಂದು ಪೋರ್ಟ್ ಕೆಂಬಾ ಅಂತಿದೆ, ಅಲ್ಲಿ ಹೋದ್ವಿ. ಮತ್ತು ಅಲ್ಲಿಂದ ಇನ್ನೊಂದು 2-3 ಬೀಚೆಲ್ಲ ನಾವು ಅಡ್ಡಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಭಾಳ ಚಂದ ಇದಾವೆ ಬೀಚ್. ನಾನಂತೂ ಭಾಳ ಎಕ್ಸೈಟೆಡ್ ಇದ್ದೀನಿ ಅವನ್ನೆಲ್ಲ ನಾನು ನಿಮ್ಗೆ ತೋರಿಸ್ಲಿಕ್ಕೆ.
ನಾನು ಮುಂಬರುವ ವ್ಲಾಗ್ದೊಳಗೆ ನಿಮಗೆ ಪೋರ್ಟ್ ಕೆಂಬಾನು ತೋರಿಸ್ತೀನಿ, ನಾವು ಅಲ್ಲಿ ಏನೇನು ಮಾಡಿದ್ವಿ ಅಂತ ತೋರಿಸ್ತೀನಿ. ಅದು ಭಾಳ ಚಂದ ಐತಿ ನೋಡಲಿಕ್ಕೆ. ನಾನಂತರೂ ಒಟ್ಟಲ್ಲಿ ಬಿಟ್ಟು ಬರಲಿಕ್ಕೆ ಅನ್ನಿಸ್ಲಿಲ್ಲ ನಂಗೆ, ಅಷ್ಟು ಚಂದ ಐತಿ. ನಾನು ನಿಮಗೆ ಅವನ್ನೆಲ್ಲ ತೋರಿಸ್ಲಿಕ್ಕೆ ಭಾಳ ಎಕ್ಸೈಟೆಡ್ ಇದ್ದೀನಿ. ಸೊ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ಮಿಸ್ ಮಾಡಲಾರ್ದೇ ನೋಡಬಹುದು. ನಂದು ಇವತ್ತಿಂದ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು, ನಾಂಟಿಯನ್ ಟೆಂಪಲ್ ಎಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೋಡಿ ಶೇರ್ ಕೂಡ ಮಾಡಿ. ನೀವು ಕೂಡ ಆಸ್ಟ್ರೇಲಿಯಾಗೆ ಬನ್ನಿ, ಈ ನಾಂಟಿಯನ್ ಟೆಂಪಲನ್ನು ವಿಸಿಟ್ ಮಾಡಿ ಅಂತ ಹಾರೈಸ್ತೀನಿ. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್.